ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ವರಿಷ್ಠರನ್ನ ಭೇಟಿಯಾಗುವಂತಹ ಕಸರತ್ತನ್ನ ಮುಂದುವರಿಸಿದ್ದಾರೆ. ಇದರ ನಡುವೆ ಡಿಕೆ ಸುರೇಶ್ ಅವರ ಒಂದು ಹೇಳಿಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೌದು, ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಕಡೆಯಿಂದ ನಿರಂತರ ಯತ್ನ ಆಗ್ತಾ ಇದೆ. ಡಿಕೆ ಡೆಲ್ಲಿ ಯಾತ್ರೆಯ ಬೆನ್ನಲ್ಲೇ ಸಹೋದರ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗುವ ವಿಶ್ವಾಸವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಡಿಕೆ ಸುರೇಶ್. ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ವಿಶ್ವಾಸವಿದೆ, ನಿಧಾನವಾದ್ರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಸಿದ್ದರಾಮಯ್ಯನವರು ಉಳಿಸಿಕೊಳ್ತಾರೆ, ಎಲ್ಲದಕ್ಕೂ ಕಾಲವೇ ಉತ್ತರವನ್ನ ಕೊಡುತ್ತೆ ಅಂತ ಹೇಳಿ ಮಾಜಿ ಸಂಸದ ಡಿಕೆ ಸಹೋದರ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಮತ್ತೊಂದು ಹೊಸ ಟರ್ನು ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಬಜೆಟ್ ಮಂಡನೆಗೆ ಸಿದ್ಧತೆ, ಮತ್ತೊಂದು ಕಡೆ ದೆಹಲಿಗೆ ಡಿಕೆ ಶಿವಕುಮಾರ್ ಹಾರಿದ್ದಾರೆ. ಇದರ ನಡುವೆ ಡಿಕೆ ಸುರೇಶ್ ಅವರ ಈ ಸ್ಟೇಟ್ಮೆಂಟು, ಈ ಮಾತು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯನವರ ಬಗ್ಗೆ, ಕುರ್ಚಿ ಬಿಟ್ಟುಕೊಡುವ ಬಗ್ಗೆ, ವಿಶ್ವಾಸದ ಬಗ್ಗೆ ಡಿಕೆ ಸುರೇಶ್ ಆಡ್ತಾ ಇರುವಂತಹ ಮಾತು ಇದೇ ಮೊದಲೇನಾ ಅಂದರೆ ಇಲ್ಲ, ಈ ಹಿಂದೆಯೂ ಕೂಡ ಮಾತನಾಡಿದ್ದಾರೆ, ಈಗ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ. ಹಾಗಾದರೆ ಡಿಕೆ ಸುರೇಶ್ ಅವರ ಈ ಮಾತಿನ ಮರ್ಮ ಏನು? ಯಾವ ಉದ್ದೇಶವನ್ನು ಇಟ್ಟುಕೊಂಡು ಡಿಕೆ ಸುರೇಶ್ ಅವರು ಈ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟರು? ಸಹಜವಾದಂತಹ ಪ್ರಶ್ನೆ, ಸಹಜವಾದಂತಹ ಕುತೂಹಲ ಡಿಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವಿಚಾರಕ್ಕೆ ಮತ್ತಷ್ಟು ಬೆಳವಣಿಗೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಹಠಕ್ಕೆ ಬೀಳದಿರಲು ನಿರ್ಧರಿಸಿದ್ರ ಡಿಕೆ ಬ್ರದರ್ಸ್? ಕಾದು ನೋಡುವ ನಿರ್ಧಾರಕ್ಕೆ ಬಂದ್ರ ಅಂಥೇಳಿ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂಥೇಳಿ ಸಿಎಂ ಹೇಳಿದ ಬೆನ್ನಲ್ಲೇ ತಾಳ್ಮೆಗೆ ಮುಂದಾದ್ರ. ಆತುರದ ಬದಲು ತಾಳ್ಮೆಯಿಂದಲೇ ಕೆಲಸವನ್ನ ಸಾಧಿಸುವ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರ. ಪವರ್ ಶೇರಿಂಗ್ ವಿಚಾರದಲ್ಲಿ ಹಠಕ್ಕೆ ಬೀಳದಿರಲು ಡಿಕೆ ಬ್ರದರ್ಸ್ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಡಿಕೆ ಸುರೇಶ್ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಯತೀಂದ್ರ ಸ್ಟೇಟ್ಮೆಂಟ್ ಮೂಲಕ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಡಿಕೆ ಡೆಲ್ಲಿಗೆ ಹೋಗಿದ್ದು, ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ತಾ ಇರುವಂತಹದ್ದು, ಈಗ ಡಿಕೆ ಸುರೇಶ್ ಅವರ ಈ ಮಾತು, ಈ ಮಾತಿನ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರ ಇದೆ. ಈ ಮಾತಿನ ಹಿಂದೆ ಡಿಕೆ ಬ್ರದರ್ಸ್ನ ಸಾಫ್ಟ್ ಗೇಮ್ನ ಲೆಕ್ಕಾಚಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಳೆದು ತೂಗಿ ತುಂಬಾ ಸೂಕ್ಷ್ಮವಾಗಿ, ನಾಜೂಕಾಗಿ ಹೆಜ್ಜೆಯನ್ನಿಡೋದಕ್ಕೆ ಡಿಕೆ ಬ್ರದರ್ಸ್ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ, ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ, ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ, ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಇವತ್ತು ನನಗೆ ಭರವಸೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಸಿದ್ದರಾಮಯ್ಯನವರಿಂದ ಬಜೆಟ್ ಮಂಡನೆಗೆ ಸಿದ್ಧತೆ, ಈ ಕಡೆ ನೋಡಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ, ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದರ ನಡುವೆ ಡಿಕೆ ಸುರೇಶ್ ಅವರ ಈ ಸ್ಟೇಟ್ಮೆಂಟು, ಮುಖ್ಯವಾಗಿ ನಿಧಾನವಾದರೂ ಪರವಾಗಿಲ್ಲ ಅಂತಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಬೇಕು ಅಂತಾರೆ. ಏನು ಈ ಮಾತಿನ ಮರ್ಮ ಅಂತ ಹೇಳಿ ಸುಖೇಶ್?
ಅಂದರೆ ಒಂದು ಸ್ಪಷ್ಟ 2.5 ವರ್ಷ ತುಂಬ್ತಾ ಇದ್ದಂತೆ ಅವತ್ತಿನಿಂದಲೇ ಕೊಟ್ಟ ಮಾತನ್ನು ನೆನಪಿಸುವಂಥ ಕೆಲಸವನ್ನು ಡಿ ಕೆ ಬ್ರದರ್ಸ್ ಮಾಡಿದರು. ಅದು ಆನಂತರ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತು. ಪರ ವಿರುದ್ಧವಾದ ಮಾತುಗಳು, ಜೊತೆಗೆ CM ಮತ್ತು DCM ಇಬ್ಬರ ನಡುವೆ ಬಹಿರಂಗವಾದ ಪೋಸ್ಟ್ ವಾರ್ ಹಂತಕ್ಕೆ ಬಂದು ನಿಲ್ಲುತ್ತೆ. ಆಗ ಹೈಕಮಾಂಡ್ ಇಬ್ಬರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಅದನ್ನು ಪ್ಯಾಚಪ್ ಮಾಡೋ ಪ್ರಯತ್ನ ಮಾಡ್ತು. ಅದು ಒಂದು ರೀತಿಯ ಮೊದಲ ಪಲ್ಸ್ ಟೆಸ್ಟ್ ಥರ ಇತ್ತು DCM DK ಶಿವಕುಮಾರ್ ಅವರ ಬಣದ ಕಡೆಯಿಂದ. ಆದರೆ ತದನಂತರದಲ್ಲಿ ಬೇರೆ ಬೇರೆ ಮಾತುಗಳು ಕೂಡ ಕೇಳಿಬಂತು. ಒಂದು ಹಂತದಲ್ಲಿ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕಿಂಗ್ ಅನ್ನುವಂಥದ್ದು, ಮತ್ತೊಂದು ಹಂತದಲ್ಲಿ ಅತಿ ಹೆಚ್ಚು ಅವಧಿಯ ಬಜೆಟ್ ಮಂಡನೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ ಮಂಡನೆ ಮಾಡಿದ್ರೆ ಮತ್ತೊಂದು ಹೊಸ ಮೈಲಿಗಲ್ಲನ್ನು, ಹೊಸ ದಾಖಲೆಯನ್ನು ಬರೀತಾರೆ ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಒಂದೊಂದು ಹಂತಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ರೆಕಾರ್ಡ್ ಬ್ರೇಕ್ಗಳನ್ನೇ ಸಾಲಿಡ್ ಆಗಿ ಬರ್ತಾ ಹೋಯಿತು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಯಾವಾಗ ಪವರ್ ಶೇರಿಂಗ್ ಅನ್ನುವಂಥ ಸಹಜವಾದ ಕುತೂಹಲ ಇತ್ತು, ಆದರೆ ಅದು ಸದ್ಯಕ್ಕೆ ಅಂತೂ ಬಜೆಟ್ ಕಳೆಯುವವರೆಗೆ ಇಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಯಿತು. ಆದರೆ DK ಬ್ರದರ್ಸ್ ಮಾತನ್ನು ನೆನಪಿಸ್ತಾ ಇದ್ರು. ಏನು ಕೊಟ್ಟ ಮಾತನ್ನು ನೆನಪಿಸೋದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು, ಜೊತೆಗೆ ತಾಳ್ಮೆಗೂ ಇರ್ಬೋದು, ಅಧಿಕಾರಕ್ಕೆ ಇರ್ಬೋದು, ಒಂದು ಕೊನೆ ಅನ್ನೋದು ಇರುತ್ತೆ, ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದಂಥ ಬೆಳವಣಿಗೆ ಕೂಡ ಆಗಿತ್ತು. ಈಗ ಅದೇ DK ಶಿವಕುಮಾರ್ ಸಹೋದರ DK ಸುರೇಶ್ ಅವರು ಹೇಳ್ತಾ ಇರುವಂಥ ಮಾತು ಅಂದರೆ ನಿಧಾನವಾಗಾದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ತಾಳ್ಮೆಯ ಮಾತನ್ನು ಮತ್ತು ಕಾಲಕ್ಕೆ ಬಿಡುವ ಮಾತನ್ನು ಹೇಳುವ ಮೂಲಕವಾಗಿ ಒಂದಷ್ಟು ತಾಳ್ಮೆ ಅನಿವಾರ್ಯ ಅನ್ನುವಂಥ ಲೆಕ್ಕಾಚಾರಕ್ಕೆ ಏನಾದರೂ ಬಂದ DK ಬ್ರದರ್ಸ್ ಅನ್ನುವಂಥ ಸಹಜವಾದ ಕುತೂಹಲವನ್ನು ಈ ಮಾತು ಹುಟ್ಟಾಕುತ್ತೆ. ಇದರ ಜೊತೆಗೆ ಸ್ವಲ್ಪ ತಾಳ್ಮೆಯಿಂದ ಕಾದಷ್ಟು ಅದು ಸೆಟರೇಟ್ ಆಗುತ್ತೆ. ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಗೊಂದಲ ಮಾಡಿಕೊಳ್ಳುವ ಬದಲಿಗೆ ಶಾಂತಿಯುತವಾಗಿ ಅದನ್ನು ಪಡಿಬಹುದು, ಅದಕ್ಕೊಂದಷ್ಟು ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಬಹುದೇನೋ ಅನ್ನುವಂತಹ ನಿರ್ಧಾರಕ್ಕೆ ಏನಾದರೂ ಬಂದ್ರ ಅನ್ನುವಂಥ ಕುತೂಹಲವನ್ನು ಮೂಡಿಸೋ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆ ಮತ್ತು ಮಾತುಗಳು ಕೂಡ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಪೀಕಿಗೆ ಹೋದಂತೆಲ್ಲ ವರಿಷ್ಠರು ಅಲ್ಲೇನೇ ಸರಿ ಮಾಡುವಂತಹ ಕೆಲಸ ಮಾಡಿದರು. ಈ ಹಿಂದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮುಲಾಮ್ ಹಚ್ಚುವಂತಹ ಕೆಲಸ ಮಾಡಿದರು. ಈಗ ಮತ್ತೊಮ್ಮೆ ಜೋರಾಗುವಂತಹ ಸಾಧ್ಯತೆ ಇದೆ. ವರಿಷ್ಠರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು.